ಇನ್ನು ಬೈಕ್ ಸವಾರನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ವಿಕಾಸ್ ಕುಮಾರ್ ತಾಯಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪವರ್ ಟಿವಿಗೆ ವಿಕಾಸ್ ಕುಮಾರ್ ತಾಯಿ ಜ್ಯೋತಿ ಈ ಬಗ್ಗೆ ಮಾತನಾಡಿದ್ದಾರೆ. ಹಲ್ಲೆ ಮಾಡಿದ್ದು ಅವರು, ಇವನ ಮೇಲೆ ಕೇಸ್ ಹಾಕಿದ್ದಾರೆ, ಅವರನ್ನ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಆಗಲೇಬೇಕು. ನಿನ್ನೆ ಬೆಳಗ್ಗೆ 7:30 ಸುಮಾರಿಗೆ ಮಗ ಮನೆಗೆ ಬಂದಿದ್ದಾನೆ. ಮಗ ವಿಕಾಸ್ ಕೈಗೆ ಕಚ್ಚಲಾಗಿದೆ, ಗಾಯ ಆಗಿದೆ. ನಾವು ದೂರು ನೀಡೋದು ಬೇಡ ಅಂತ ಸುಮ್ಮನಾಗಿದ್ವಿ. ಅವ್ರು ಯಾರೇ ಆದರೂ ಕೂಡ ಶಿಕ್ಷೆಯಾಗಬೇಕು ಅಂತ ಹೇಳಿ ಈಗ ವಿಕಾಸ್ನ ತಾಯಿ ಜ್ಯೋತಿ ಆಗ್ರಹಿಸಿದ್ದಾರೆ. ಇನ್ನು ಪವರ್ ಟಿವಿ ಜೊತೆಗೆ ವಿಕಾಸ್ ಕುಮಾರ್ ಅವರ ತಾಯಿ ಜ್ಯೋತಿ ಅವರು ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ನಿನ್ನೆ ಬೆಳಿಗ್ಗೆ ವಿಂಗ್ ಕಮಾಂಡರ್ ಮತ್ತು ಯುವಕನ ನಡುವೆ ಒಂದು ಗಲಾಟೆ ಆಗಿತ್ತು. ಗಲಾಟೆಗೆ ಸಂಬಂಧಪಟ್ಟಂತೆ ವಿಂಗ್ ಕಮಾಂಡರ್ ಅವರು ಯುವಕನ ವಿರುದ್ಧ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಆ ವಿಕಾಸ್ನನ್ನ ಕೂಡ ವಶಕ್ಕೆ ಪಡೆದು ಈಗ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಈಗ ಅವ್ರ ತಾಯಿ ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನಿಮ್ಮ ಮಗನ ಮೇಲೆ ಒಂದು ಹಲ್ಲೆ ಆಗಿತ್ತಂತ ಹೇಳಿ ಒಂದು ಕಂಪ್ಲೇಂಟ್, ನಿಮ್ಮ ಮಗ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಸೊ ಆ ವಿಡಿಯೋವನ್ನ ನೋಡಿದ್ರಿ, ಈಗ ನಿಮ್ಮ ಮಗನ್ನೇ ಒಳಗಡೆ ಇಟ್ಟಿದ್ದಾರೆ, ಏನ್ ಹೇಳ್ತೀರಾ ಮೇಡಮ್? ನನ್ಗೆ ಏನ್ ಹೇಳ್ಬೇಕಂತಾನು ಗೊತ್ತಾಗ್ತಾ ಇಲ್ಲ ಸರ್. ಅವ್ರು ಮಾಡಿ ನನ್ನ ಮಗನ ಮೇಲೆ ವಿರುದ್ಧ ಹಲ್ಲೆ ಮಾಡಿದಾನೆ ಅಂತ ಹೇಳ್ಬಿಟ್ಟು ಅವು ಈ ಕನ್ನಡ ಪರ ಅದು ಇದು ಅಂತ ಹೇಳ್ಬಿಟ್ಟು ಹೊರ ರಾಜ್ಯದಿಂದ ಬಂದು ಕನ್ನಡದವ್ರ ಮೇಲೆ ಈ ತರ ದೌರ್ಜನ್ಯ ಮಾಡಿದ್ರೆ ನಾವು ಕನ್ನಡಿಗರಾಗಿ ನಮ್ಗೆ ಇಲ್ಲಿರೋರ್ಗೆ ಜೀವನ ಮಾಡೋದು ಕಷ್ಟ ಆಗೋಗ್ತಾ ಇದೆ ಅಲ್ವಾ? ಈ ತರ ಮಾಡ್ಬೋದು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಮನುಷ್ಯ. ಈಗ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಅವ್ರನ್ನ ಒಳಗಾಕೋವರೆಗೂ ಇದು ನಾನು ಬಿಡಲ್ಲ. ಇದನ್ನು ಮೇಡಮ್, ನಿಮ್ಮ ಮಗ ಏನು ಕೆಲಸ ಮಾಡ್ತಾ ಇದ್ರು? ನೆನ್ನೆ ಎಲ್ಲಿಗೆ ಹೋಗಿ ಬರ್ತಿದ್ರು? ಬಂದಂಥ ವೇಳೆಯಲ್ಲಿ ನಿಮ್ಮ ಮನೆಗೆ ಬಂದಾಗ ಏನಾದ್ರು ವಿಚಾರ ಹೇಳಿದ್ರು ಮೇಡಮ್ ಗಲಾಟೆಗೆ ಸಂಬಂಧಪಟ್ಟಂತೆ? ಹೌದು, ಅವನು ಮಾಲೂರ್ಗೆ ಹೋಗಿದ್ದ, ಹಬ್ಬದ ಊಟಕ್ಕೋಸ್ಕರ ಹೋಗಿದ್ದ, ಫ್ರೆಂಡ್ ಮನೆ ಏನೋ ಕರೆದಿದ್ದಾರೆ ಅಂತೇಳಿ ಬರುವಾಗ ಆಗಿರೋದು ಇದು ಗಲಾಟೆ. ಬಂದ್ಮೇಲೆ ಹೇಳ್ದ ನಂಗೆ ಹಿಂಗೆ ಆಯಿತು ಅಂತ. ನಾನೇ ಇದು ಮಾಡಿದೆ, ಮಕ್ಕಳೆಲ್ಲ ಹೊರಗಡೆ ಏನೋ ಮಾಡ್ಕೊಂಡು ಬಂದಿರ್ತಾರೆ, ದೊಡ್ಡದಾಗಿ ಏನು ಇದು ಮಾಡೋದು ಬೇಡ ಇದು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡೆ. ನೀನು ಹುಷಾರಾಗಿರ್ಬೇಕಿತ್ತಲ್ವಾ ಅಂತಂದೇಳಿ. ಬಟ್ ಇದು ಅವನ ಮೇಲೆ ವಿರುದ್ಧ ಬರುತ್ತೆ ಅನ್ನೋದು ನಮಗೆ ಅದು ಗೊತ್ತಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ಅವನು ತಪ್ಪಿಟ್ಕೊಂಡು ಇವನು ಹೆಂಗೆ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇವನು ಅಂತಂದೇಳಿ. ಎಂಥವ್ರಿಗೆ ಆಗಲಿ ಅಂಥ ವಿಡಿಯೋಗಳು ನೋಡಿದಾಗ ಸಹಜವಾಗಿ ನೋವಾಗುತ್ತೆ. ಒಬ್ಬ ತಾಯಿಯಾಗಿ ಆ ರೀತಿಯಾಗಿ ಹಲ್ಲೆ ಮಾಡ್ತಾ ಇರೋದು ಮಗನ ಮೇಲೆ ನೋಡಿದ್ರಿ. ಸೊ ಆ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತು ಮೇಡಮ್? ನಿಜ ಏನು ಅನಿಸ್ತು ಮೇಡಮ್? ಇಲ್ಲ, ನನಗೆ ಏನು ಅನಿಸ್ತಾ ಇದೆ ಅಂದ್ರೆ, ಈಗ ನನ್ನ ಎದುರಿಗೆ ಕಮಾಂಡನರಾಗ್ಲಿ ಅವ್ನು ಹೆಂಡ್ತಿನರಾಗ್ಲಿ ಯಾರಾದ್ರೂ ಸಿಕ್ಕರೆ ನಾನೇ ಹೊಡಿಬೇಕು ಅನ್ನೋಷ್ಟು ಕೋಪ ಬರ್ತಾ ಇದೆ. ಒಂದ್ ಕಡೆ ಹೊಟ್ಟೆನೂ ಉರಿತಾ ಇದೆ. ಕಂಡವ್ರ ಮಕ್ಕಳನ್ನ ಈ ತರ ಹೊಡಿತಾರಲ್ಲ ಸರ್, ಇವ್ರಿಗೇನು ಅನ್ಸೋದಿಲ್ವಾ? ಒಬ್ಬ ಆಫೀಸರ್ ಆಗಿ ಜನಗಳನ್ನ ರಕ್ಷಣೆ ಮಾಡೋ ಸ್ಥಾನದಲ್ಲಿ ಇದ್ದೇ ಇವರು ಜನಗಳ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು? ಇವ್ರುಗಳಿಗೆ ಅವ್ರಿಗೆ ನಾವು ತುಂಬಾನೇ ಏನೋ ಕ್ರಮ ಕೈಗೊಳ್ಬೇಕು, ಅವ್ರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಬೇಕು. ಅವ್ರು ನೆನ್ನೆ ನೀವು ಕಂಪ್ಲೇಂಟ್ ಕೊಡ್ಬೇಕಂತ ಏನಾರ ಯೋಚನೆ ಮಾಡಿದ್ರೆ, ಅಥವಾ ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಕೊಟ್ಟೋದಕ್ಕೆ ಮುಂದಾದ್ರ? ಇಲ್ಲ, ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಅನ್ಕೊಂಡೇ ಇಲ್ಲ. ಚಿಕ್ಕದಾಗ ಆಗಿದೆ, ರೋಡಲ್ಲೆಲ್ಲ ಆಗ್ತಾನೆ ಇರುತ್ತೆ ಇದು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ವಿ. ಬಟ್ ಈಗ ಅವ್ರು ಕೊಟ್ಟಿರೋದ್ರಿಂದ ನಾವು ಅದನ್ನ ನೆಕ್ಸ್ಟ್ ಇದು ತಗೊಳ್ಳೇಬೇಕು, ಸ್ಟೆಪ್ ತಗೊಳ್ಳೇಬೇಕು ಅನ್ಕೊಂಡಿದ್ದೀವಿ. FIR ಆಗಿದೆ, ಆದರೆ FIR ಅಲ್ಲಿ ಅವ್ರ ಹೆಸರೇ ಇಲ್ಲ. ನೋಡ್ಬೇಕು ಸರ್, ಅದು ಲಾಯರ್ ನೋಡ್ಕೊಳ್ತಾ ಇದ್ದಾರೆ ಅವೆಲ್ಲ ವಿಷಯಗಳು. ಇವಿಷ್ಟು ವಿಕಾಸ್ ಕುಮಾರ್ ಅವರ ತಾಯಿ ಜ್ಯೋತಿ ಅವರ ಮಾತು. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.